ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಮೋಟಿವೇಶನಲ್ ಆಗಿರುವಂತಹ ಮಾತುಗಳನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಎಸ್ಪೆಷಲಿ ಯೂತ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ. ಏನಪ್ಪ ಯೂತ್ಸ್ಗೆನೇ ಅಂಥ ವಿಶೇಷತೆ ಏನು ಅಂತ ಅನ್ಕೋತಾ ಇದ್ದೀರಾ? ಹೌದು, ಅದೇನಪ್ಪ ಅಂದರೆ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸರ್ಕಾರಿ ಉದ್ಯೋಗವನ್ನು ಪಡಿಬೇಕು ಅನ್ನೋದು ತುಂಬ ಕನಸು. ಆ ಕನಸನ್ನು ಸಾಕಾರ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಜನ ಸತತ ಪ್ರಯತ್ನ, ಸತತ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅದರಲ್ಲೂ ಕೂಡ ಇಷ್ಟು ವರ್ಷಗಳ ಕಾಲ ಕೆಲವೊಂದು ಇಲಾಖೆಗಳಲ್ಲಿ ವೇಕೆನ್ಸಿಗಳನ್ನ ಕಾಲ್ ಫಾರ್ ಮಾಡಿರಲಿಲ್ಲ. ಇನ್ನು ಕೆಲವೊಂದು ಇಲಾಖೆಗಳಲ್ಲಿ ವೇಕೆನ್ಸಿಯನ್ನು ಕಾಲ್ ಫಾರ್ ಮಾಡಿದರು. ಸೊ ಇವಾಗ ಒಂದು ರೈಟ್ ಟೈಮ್ ಏನಪ್ಪ ಅಂದರೆ ಸರ್ಕಾರಿ ಉದ್ಯೋಗವನ್ನು ಪಡೆಯೋದಕ್ಕೆ. ಯಾಕೆ ಅಂದರೆ ವಿವಿಧ ಇಲಾಖೆಗಳಲ್ಲಿ ಇರುವಂತಹ ಖಾಲಿ ಹುದ್ದೆಗಳನ್ನು ಸರ್ಕಾರ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ಮೊದಲನೇ ಹೆಜ್ಜೆ ಪೊಲೀಸ್ ಇಲಾಖೆ. ಸೊ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಆಲ್ರೆಡಿ ಕಾಲ್ ಫಾರ್ ಆಗಿದೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕೋ ಅದನ್ನು ಕೆಲವೊಬ್ಬರು ಎಲ್ಲ ಜೋಡಿಸ್ಕೋತಾ ಇದ್ದಾರೆ. ಇನ್ನೂ ಕೆಲವರು ಅಪ್ಲಿಕೇಶನ್ ಹಾಕಿದ್ದಾರೆ. ಇನ್ನೂ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಅದಕ್ಕೆ ಆಲ್ರೆಡಿ ಪ್ರಿಪ್ರೇಷನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಸತತ ಪ್ರಯತ್ನಗಳು ನಡೀತಾ ಇದೆ. ನಿಮ್ಮ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಇನ್ನೊಂದು ಇಲಾಖೆ ಕಂದಾಯ ಇಲಾಖೆ. ಈ ಕಂದಾಯ ಇಲಾಖೆಯಲ್ಲಿ VA ಪೋಸ್ಟ್ಗಳನ್ನ ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಆ ಕಾಲ್ ಫಾರ್ ಮಾಡೋದಕ್ಕೋಸ್ಕರ ಆಲ್ರೆಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದ್ರ ಪ್ರೊಸೀಜರ್ಸು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಒಂದು ಪೀಕ್ ಮೂಮೆಂಟಲ್ಲಿ ನಾನು ನಿಮಗೆ ಕೆಲವೊಂದು ಸಜೆಷನ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಗ್ನೋರ್ ಮಾಡಿಬಿಡಿ. ಅದೇನಪ್ಪ ಅಂದರೆ ಗೌರ್ಮೆಂಟ್ ಕೆಲಸ ತಗೊಳ್ಳೋದಕ್ಕೋಸ್ಕರ ಎಷ್ಟೋ ಜನ ವರ್ಷಾನುಗಟ್ಟಲೆ ಸತತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸತತ ಪ್ರಯತ್ನವನ್ನು ಹೇಗೆ ತುಂಬಾ ಹಾರ್ಡ್ ವರ್ಕು, ಡೆಡಿಕೇಶನ್ ಕೊಟ್ಟು ಓದ್ತಾ ಇದ್ದಾರೆ. ಅವರ ಮುಂದೆ ಕಾಂಪಿಟೇಷನ್ ಮಾಡೋದು ಹೇಗಪ್ಪ ಅಂತ ಕೆಲವ್ರಿಗೆ ಅನಿಸಿರ್ಬೋದು. ಯಾಕೆಂದರೆ ಮನೆ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಎಕನಾಮಿಕಲ್ ಪ್ರಾಬ್ಲಮ್ ಇರ್ಬೋದು. ಸೊ ಹಾಗಾಗಿ ಅವ್ರಿಗೆ ಏನಾಗಿದೆ, ಓದೋದಕ್ಕೆ ಸಾಧ್ಯವಾಗಿಲ್ಲ. ಹಾಗಂತ ಏನು ನೀವು ಕೈ ಕೊಟ್ಕೊಂಡು ಕೂರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಕೂಡ ಬದಲಾವಣೆಯನ್ನು ಮಾಡ್ಬೋದು, ಏನು ಬೇಕಾದ್ರೂ ಸಾಧನೆಯನ್ನು ಕೂಡ ನಾವು ಮಾಡ್ಬೋದು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅದಕ್ಕೆ ಫಸ್ಟ್ ಸ್ಟೆಪ್ ಏನು ಗೊತ್ತಾ? ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾ ಎಷ್ಟೋ ನಮ್ಮ ವ್ಯಾಲ್ಯೂಯೇಬಲ್ ಟೈಮ್ನ ಕಿಲ್ ಮಾಡ್ತಾ ಇದೆ. ಯೂಟ್ಯೂಬನ್ನು ನಮಗೆ ಓದೋದಕ್ಕೆ ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಬಳಸ್ಕೊಳ್ಳಿ. ಅದರಿಂದ ನಮಗೆ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ನಮಗೆ ಸಿಗತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕಂಟೆಂಟು. ಯಾವುದೇ ಒಂದು ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ ಕಾಲ್ ಫಾರ್ ಆದಾಗ ನಾವು ಯಾವಾಗಲೂ ಕೂಡ ಸಿಲಬಸ್ನ ತೊಗೊಳ್ಬೇಕು. ಯಾಕಂದರೆ ನಾವು ಆ ಸಿಲಬಸ್ ಓರಿಯೆಂಟೆಡೇ ನಾವು ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅದನ್ನು ಬಿಟ್ಟು ನಾವು ಸಿಲಬಸ್ ಹೊರತಾಗಿ ಓದೋದಕ್ಕೆ ಹೋದಾಗ ನಮಗೇನಾಗುತ್ತೆ, ಕೆಲವೊಂದು ಸಲ ಏನು ಓದಬೇಕು ಏನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ಸಿಲಬಸ್ ಏನಿದೆ ಅದರ ಪ್ರಕಾರನೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕ್ವೆಶ್ಚನ್ ಪೇಪರ್ಸು. ಅದರಲ್ಲೂ ಓಲ್ಡ್ ಇಯರ್ ಕ್ವೆಶ್ಚನ್ ಪೇಪರ್ಸ್ಗಳು ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಆ ಕಲೆಕ್ಟ್ ಮಾಡ್ಕೊಂಡಿದ ಮೇಲೆ ಆ ಕ್ವೆಶ್ಚನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸಾಲ್ವ್ ಮಾಡಿದ್ರೆ ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಎಕ್ಸಾಮ್ ಹೇಗಿರುತ್ತೆ, ಇದು ಟಫ್ ಇರುತ್ತಾ ಈಸಿ ಇರುತ್ತಾ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಅದರಲ್ಲೂ ಏನಂದರೆ ಈ ಸಲ ಎಕ್ಸಾಮ್ಸ್ಗಳು ಅಷ್ಟು ಈಸಿಯಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಒಂದೊಂದು ಪೋಸ್ಟಿಗೂ ಕೂಡ ತುಂಬಾ ಕಾಂಪಿಟೇಷನ್ ಇದೆ. ಸೊ ಹಾಗಾಗಿ ಎಷ್ಟು ನಿಮ್ಮ ಎಫರ್ಟ್ ಇರಬೇಕು ಅಂದರೆ, ನನಗಿಂತ ನನ್ನ ಮುಂದೆ 1000 ಜನ ಇದ್ದಾರೆ, ಆ 1000 ಜನವನ್ನು ನಾನು ಬೀಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕೆಲವೊಂದು ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ, ಸಾಧ್ಯವಾದಷ್ಟು ಬಿಟ್ಟೇ ಬಿಡಿ. ಯಾಕೆಂದರೆ ಫಂಕ್ಷನ್ಗಳಿಗೆ ಹೋದಷ್ಟು, ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದಷ್ಟು ನಮ್ಮ ವ್ಯಾಲ್ಯೂಯೇಬಲ್ ಟೈಮ್ಗಳು ವೇಸ್ಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಷಣವೂ ಕೂಡ ನಿಮಗೆ ತುಂಬಾ ವ್ಯಾಲ್ಯೂಯೇಬಲ್ ಆಗಿರುವಂಥದ್ದು. ಹಾಗಾಗಿ ತುಂಬ ಯೋಚನೆ ಮಾಡಿ ಸ್ಪೆಂಡ್ ಮಾಡಿ. ಏಕೆಂದರೆ ಈ ಟೈಮನ್ನು ನೀವು ಮಿಸ್ ಮಾಡಿಕೊಂಡ್ರೆ ನಿಮ್ಮ ಏಜು ಹೀಗೆ ಇರಲ್ಲ. ಏಜು ವರ್ಷದಿಂದ ವರ್ಷ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ವರ್ಷದಿಂದ ವರ್ಷಕ್ಕೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನನಗೆ ಇದೇ ಕಡೆಯ ಅವಕಾಶ ಅಂದ್ಕೊಂಡು ನಿಮ್ಮ ಎಫರ್ಟು ಆ ರೀತಿ ಇರಬೇಕು.
ಅದಕ್ಕೆ ಏನು ಬೇಕೋ ಆದಷ್ಟು ಬೇಗ ಕಲೆಕ್ಟ್ ಮಾಡ್ಕೊಳ್ಳಿ. ಇವತ್ತೇ ಹಿಂದೆ ಈಗಲೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೇ ಆಗ್ತೀರಾ. ಥ್ಯಾಂಕ್ ಯು. ಹರೇ ಕೃಷ್ಣ.